ಕಬ್ಬಿನ ಬೆಲೆ 3500 ನಿಗದಿ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನಾನಾ ರೈತ ಸಂಘಟನೆ ಕಾರ್ಯಕರ್ತರು ಹಾಗೂ ನೂರಾರು ಕಬ್ಬು ಬೆಳೆಗಾರರು ಇಂದು ಬಡಸ್ ಕ್ರಾಸ್ನಲ್ಲಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿದರು ಹಾಗೂ ಪ್ರತಿಭಟನೆಯನ್ನ ಮಾಡಿ ಪ್ರತಿಯೊಬ್ಬ ರೈತರು ತಮ್ಮ ಮಾತಿನಿಂದಲೇ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಮತ್ತು ಸರ್ಕಾರಕ್ಕೆ ಬೇಸಿ ಮುಟ್ಟಿಸಿದರು. ಮಾನ್ಯ ತಹಸೀಲ್ದಾರರಾದ ದುಂಡಪ್ಪ ಕೋಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಹಾಗೂ ಬಾಗೇವಾಡಿ ಬಸವೇಶ್ವರ ಸರ್ಕಲ್ ಬಳಿ ಕೂಡ ಬೈಲಹೊಂಗಲ ಹೋಗುವ ಮಾರ್ಗವನ್ನು ಸುಮಾರು ಹೊತ್ತು ಬಂದ್ ಮಾಡಿದ್ರು. ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿಯ ಗೌರವ ಅಧ್ಯಕ್ಷರಾದ ಬಸವರಾಜ ಕಲಾರಕೊಪ್ಪ, ರೈತ ಮುಖಂಡರಾದ ಚಂದ್ರಗೌಡ ಗಿಡಬಸವಣ್ಣವರ್, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿಯಾದ ದಶರಥ ಬನ್ನೋಸಿ ಹಾಗೂ ಶಾಖಾಧ್ಯಕ್ಷರಾದ ನಾಗರಾಜ ಗಿಡಬಸವಣ್ಣವರ್, ರೈತ ಮುಖಂಡರಾದ ವಿಠಲ ಘಾಟಗಿ, ಸೋಮನಾಥ ಕುರುಬರ್, ಸುನಿಲ್ ದಳವಾಯಿ ಹಾಗೂ ಹಲವಾರು ರೈತರು ಹಾಗೂ ಶೈಲಾ ಶುಗರ್ಸ್ ಓಪನ್ ಆಗಿರುವ ಕುರಿತು ಮಾಹಿತಿ ಪಡೆದು ಅಲ್ಲಿಗೆ ತೆರಳಿ ಅದನ್ನ ಮುತ್ತಿಗೆ ಹಾಕಿ ಬಂದ್ ಮಾಡಿಸಿದ್ರು ಹಾಗೂ ದರ ನಿಗದಿ ಆಗುವವರೆಗೂ ಬಂದ್ ಮಾಡಬೇಕೆನ್ನುವ ಆಗ್ರಹಿಸಿದ್ರು. ಸುಮಾರು 3550 ರೂಪಾಯಿಗಳನ್ನ ಸರ್ಕಾರ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗಾತು ಆಮೇಲೆ ಖಾಸಗಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗಾತು ಅವ್ರಿಗೆ ತಕ್ಷಣ ಆದೇಶ ಹೊರಡಿಸ್ಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದು ಭಾರಿ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಆಕಸ್ಮಿಕ ಆ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಏನಾದ್ರೂ ಆದ್ರೆ ಅದಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ನೇರ ಜವಾಬ್ದಾರಿ ಆಗುತ್ತದೆ ಅಂತ ಹೇಳಿ ಮೂಲಕ ನಾವು ಹೇಳ್ತಾ ಇದ್ದೇವೆ. ಯಾಕಂದ್ರೆ ನಾವು ಶಾಂತಿ ಪ್ರಿಯರು ಹೌದು, ಕ್ರಾಂತಿ ಪ್ರಿಯರು ಹೌದು. ನಾವು ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ನಿಗದಿತ ಬೆಲೆಯನ್ನ ನೀಡಿದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ. ಅದಕ್ಕೆ ಹೀಗಾಗಿ ನಾವೆಲ್ಲ ರೈತರು ಒಗ್ಗೂಡುವ. ಅವ್ರು ಆ ಪಾರ್ಟಿ, ಇವ್ರು ಈ ಪಾರ್ಟಿ, ಅವ್ರು ಮಾಡತ್ತಾರೆ ಇವ್ರು ಮಾಡತ್ತಾರೆ ಎಲ್ಲ ಏನೂ ಇಲ್ಲ. ನಾವು ರೈತರು, ರೈತರ ಮಕ್ಕಳದವರು, ರೈತ ಸಂಘಟನೆಗಳದಾವ, ಕನ್ನಡ ಪರ ಸಂಘಟನೆ ಅದಾವ, ದಲಿತ ಪರ ಸಂಘಟನೆಗಳದಾವ. ಎಲ್ಲರೂ ಸೇರ್ಕೊಂಡು ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ನಾವು ಸರಿಪಡಿಸುವಂತ ನಿಟ್ಟಿನಲ್ಲಿ ಯಶಸ್ವಿಯಾದಂತಹ ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಈಗ ಒಂದೆರಡು ದಿನದಲ್ಲಿ ನಮ್ಮ ಹಿರೇಬಗಡಿಯ ಟೋಲ್ ನಾಕಾಗೆ ಮುತ್ತಿಗೆ ಹಾಕುವಂತ ತೀರ್ಮಾನವನ್ನ ಇವತ್ತು ಸಾಯಂಕಾಲ ಅಥವಾ ನಾಳೆ ಮುಂಜಾನೆ ಫೈನಲ್ ಆಗ್ತೈತೆ. ಅದು ತಾರೀಖು ಫಿಕ್ಸ್ ಮಾಡ್ಕೊಂಡು ಅವತ್ತು ಕೂಡ ನಾವೆಲ್ಲರಿಗೂ ಸುಮಾರು 1 ಲಕ್ಷ ಜನ ಸೇರುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ನಾವು ಸುಮ್ಮನೆ ಬರೀ ವಾಟ್ಸಪ್ ಫೇಸ್ಬುಕ್ ನಲ್ಲಿ ಸಂದೇಶಗಳನ್ನ ನೋಡಿ ಇಷ್ಟೊಂದು ಜನ ಕೂಡಿದಾರು. ಇನ್ನು ನಾವು ಪ್ರತಿ ಊರಿಗೆ ತೆರಳಿ ಪ್ರಚಾರ ಮಾಡಿ ಸ್ವಯಂ ಪ್ರೇರಿತರಿಗೆ ಬರುವಂತ ಎಲ್ಲರಿಗೂ ಮನವಿ ಮಾಡಿಕೊಂಡು ಸುಮಾರು 1 ಲಕ್ಷ ಜನರವರೆಗೂ ಕೂಡ ಟೋಲ್ ಹಾಕಕ್ಕೆ ಗೆರವು ಹಾಕಿ ಉಗ್ರವಾದಂತಹ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಾವು ಇವತ್ತು ಸಾಯಂಕಾಲ ಆಯ್ತು ನಾಳೆ ಮುಂಜಾನೆ ಒಳಗಾಗಿ ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಗುರುವಾಪುರ ಕ್ರಾಸ್ದಿಂದನೂ ಕೂಡ ಈ ಒಂದು ಮೆಸೇಜ್ ಬಂದಿದೆ. ಬಹುಶಃ ಇವತ್ತು ಸಾಯಂಕಾಲ ದರ ನಿಗದಿ ಆಗ್ಬೋದು ಅನ್ನುವಂತ ಒಂದು ಮೆಸೇಜ್ ಬಂದಿದೆ. ನೋಡೋಣ ಏನಾಗ್ತೈತೆ ನೋಡೋಣ. ಹಿಂಗಾಗಿ ಅಧಿಕಾರಿಗಳು ಬಂದಾರು, ಅವರು ಕೂಡ ನಮ್ಮ ರೈತರಿಗೆ ಏನು ಉತ್ತರವನ್ನು ಹೇಳ್ತಾರಂತೇಳಿ ಅವರಾಗಿ ಹೇಳ್ಬೇಕಂತೇಳಿ ಅವರಲ್ಲಿ ವಿನಂತಿ. ಎಲ್ಲ ಅನ್ನದಾತರಿಗೆ ನಮಸ್ಕಾರಗಳು. ಈಗಾಗಲೇ ಮಾನ್ಯ ನಿಮ್ಮ 5ನೇ ದಿವಸದ ಏನು ಹೋರಾಟ ಐತಿ ಗುರುವಾಪುರ ಕ್ರಾಸಕ್ಕೆ, ಅಲ್ಲಿ ನಮ್ಮ ಜಿಲ್ಲಾಡಳಿತ ಭೇಟಿ ನೀಡಿತ್ತು. SP ಸಾಹೇಬರು, DC ಸಾಹೇಬರು ಎಲ್ಲ ಹೋಗಿ ಭೇಟಿ ನೀಡಿ ನಿಮ್ಮ ಏನು ಒಂದು ಹೋರಾಟ ಐತಿ ಈ ಹೋರಾಟಕ್ಕೆ ಸಕಾರಾತ್ಮಕವಾಗಿ ಬೆಂಬಲ ಸೂಚಿಸ್ಯಾರ. ಆಲ್ರೆಡಿ DC ಅವರು ಮಾನ್ಯ ಕುತ್ಕೊಂಡು ನಿಮ್ಮ ಯಾರು ಚೂಣಪ್ಪ ಪೂಜಾರಿ ಅವ್ರ ಜೊತೆ ನಿಮ್ಮ ರೈತ ಮುಖಂಡರ ಜೊತೆ ಸಂಪೂರ್ಣ ಆಶ್ವಾಸನೆ ಕೊಟ್ಟಾರ. ಅವರು ನೀವು ಏನು ಹೇಳ್ತೀರಿ ಅದನ್ನ ಕೇಳ್ತೀವಿ, ನೀವು ಯಾವುದಕ್ಕೆ ಬದ್ಧದಿರಿ ಅದನ್ನ ಸರ್ಕಾರಕ್ಕೆ ನಾವು ವರದಿ ಮಾಡ್ತೀವಿ, ಅದನ್ನ ನಿಮಗೆ ಕೊಡಿಸುವಲ್ಲಿ ನಾವು ಮುಂಚೂಣಿ ಪಾತ್ರ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲಾಧಿಕಾರಿ ಮತ್ತು ನಮ್ಮ ಜಿಲ್ಲಾಡಳಿತ ನಿಮ್ಗೆ ಕೂಡ ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ಐತಿ. ನಿಮ್ಮ ಹೋರಾಟಕ್ಕೆ ನ್ಯಾಯೋಚಿತಕ್ಕೆ ಏನು ಕೊಡಿಸುವುದರೊಳಗೆ ನಾವು ಎಲ್ಲ ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತ ಈ ಮಾತಲ್ಲಿ ಹೇಳ್ತೀವಿ. ಆದರೆ ಯಾರೂ ಈಗ ಆಲ್ರೆಡಿ ನಮ್ಮ ರೈತ ಮುಖಂಡರು ಹೇಳಿದ್ರು ನಿನ್ನೊಂದು 5 ಘಟನೆ ಆಗೈತಿ ಎಲ್ಲಿ ಗುರುವಾಪುರ ಕ್ರಾಸ್ನಾಗ ವಿಷಯ ಕೊಡಿದ್ರು ಅಂಥದ್ದು ಯಾವುದು ದಯವಿಟ್ಟು ಮಾಡಬೇಡ್ರಿ. ನಿಮಗೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಕಾರಾತ್ಮಕ ಬೆಂಬಲ ಕೊಡಾಕ್ತೈತಿ. ನಮ್ಮ ಜಿಲ್ಲಾಧಿಕಾರಿಗಳು ನಿಮ್ಗೆ ಸ್ಪಂದಿಸ್ತಾರೆ. ನಿಮ್ಗೆ ಏನು ನ್ಯಾಯೋಚಿತ ಹೋರಾಟ ಐತಿ ನಿಮ್ಗೆಲ್ಲನೂ ಮಾಡಿಕೊಡ್ತಾರಂತ ನಮಗೆ ಸಂಪೂರ್ಣವಾಗಿ ಆಶ್ವಾಸನೆ ಕೊಡ್ತೀವಿ. ದಯವಿಟ್ಟು ಜಿಲ್ಲಾಡಳಿತ ನಮಗೆ ಆಶ್ವಾಸನೆ ಕೊಡ್ತಾ ಇದೆ. ಬರೀ 6 ದಿವಸ ಆಯ್ತು ಈಗ ಜಿಲ್ಲಾಡಳಿತ 6 ದಿವಸ ಆಯ್ತು ಆಶ್ವಾಸನೆ ಕೊಡ್ತಾನೆ ಇದೆ. DC ಅವರು ಮಾಡಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನೀವು ಏನು ಹೇಳ್ತಿರಲ್ಲ ಅದಕ್ಕೆ ನಾವು ಬದ್ಧದೇವು ಅಂತಂದಾರ.
ನಾವು ಅದಕ್ಕೆ ಬದ್ಧದೇವೆ. ನಾವು ಇವ್ರನ್ನ ಹೇಳಿ ಮಾತಂತೂ ನಾವು ಬೇಡ ಇದನ್ನ ನಂಬ್ತೇವೆ. ಆದ್ರೆ ಈ ತಾಯ್ಗಂಡ್ರ ನಂಬಕ್ಕಾಗೋದಿಲ್ಲ. ನಮಗೆ ಫ್ಯಾಕ್ಟ್ರಿ ನಡ್ಸತ್ತಾರಲ್ಲ, ಈ ತಾಯ್ಗಂಡ್ರ ನಂಬಕ್ಕಾಗೋದಿಲ್ಲ. ದಯವಿಟ್ಟು 1 ಮಿನಿಟ್ ತಡಿ, 1 ಮಿನಿಟ್ ದಯವಿಟ್ಟು ಎಲ್ಲರೂ ಹಿಂದೆ ಸರದ ಆಗಲೇ ಇಟ್ಟಿದ್ದಲ್ಲ ಆ ತರ ನೋಡ್ರಿ ಎಲ್ಲ ದಯವಿಟ್ಟು ಹಿಂದೆ ಇವರು ಎಸಿ ರೂಮ್ನಾಗ ಎಸಿ ಕಾರ್ಗಾಡಿಯಾಗ ಅಡ್ಡಾಡುವಂತ ಕೆಲಸ ಮಾಡ್ತಾರ. ಇದು ಯಾರ್ದ ನಾವು ಹಾಕಿ ಬಿಟ್ಟು ತಿಂದು ಮಾಡ್ತಾರ ಅಂತ ಹೇಳಕ್ ಇಷ್ಟಪಡ್ತೇನೆ. ನಾನು ಇದು ಹುಡುಗಾಟಿಗೆ ಮಾಡತ್ತೆ ರೈತರ ಮಠ ನೋಡ್ರಿ. ನಮಗೆ ತಿಳಿದಂಗ ನಾ ರೈತ ಸಂಘಟನೆಗೆ ಬಂದಾಗಿಂದ ಯಾವತ್ತೂ ಕೂಡ ಇಂಥ ಉಗ್ರವಾದ ಚಳವಳಿ ಹೋರಾಟ ರೈತ ಸಂಘಟನೆಯಿಂದ ಆಗಿರಕ್ಕಿಲ್ಲ. ಈಗ ಮಾತ್ರ ಬಹಳ ದೊಡ್ಡ ಉಗ್ರವಾದ ಹೋರಾಟ ನಡೆಯತೈತಿ. ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಕ್ಕಪ್ಪ ಅನ್ನುವಂತ ಒಬ್ಬ 30 ವರ್ಷದ ನಮ್ಮ ರೈತ ಹೋರಾಟಗಾರ ನಿನ್ನ ಗುರ್ಲಾಪುರ ಕ್ರಾಸ್ನೊಳಗ ವಿಷ ಕೊಡುತ್ತಾನೋ ಆ ಭಗವಂತನ ದಯದಿಂದ ಸಿವಿಲ್ ಹಾಸ್ಪಿಟಲ್ ಚೇತರಿಸಿಕೊಳ್ಳುವಂತ ಕೆಲಸ ಮಾಡತ್ತಾನ. ದಯವಿಟ್ಟು ಎಲ್ಲರೂ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ, ನಮ್ಮ ರೈತನ ಬದುಕಿಸಿಕೊಡಪ್ಪ ಅಂತೇಳಿ. ದಯವಿಟ್ಟು ನಾನು ಕೈ ನಮಗೆ ಎಲ್ಲ ನಮ್ಮ ರೈತ ಬಂದವರಿಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಆತ್ಮಹತ್ಯೆ ಯಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಸಾಲ ಹೆಚ್ಚಾದ್ರೆ ಆಗ್ಲೇ ಅವನವನು ನಮ್ಮ ಭಾರತ ದೇಶ ಸಾಲ ಕಂಜಲ ನಾನಾ ಕಂಜಬೇಕು. ರೈತ ನಾನಾ ಕಂಜಬೇಕು. ಯಾವ ಅಧಿಕಾರಿ ಬಂದ ಯಾವ ಬ್ಯಾಂಕಿನ ಬಂದ ಸಾಲ ತುಂಬಂತ ಬಂದ್ರೆ ಕೈಯಾಗ ಮೆಟ್ಟು ತಗೊಂಡು ಹಿಡ್ಕೊಂಡಿದ್ದಾರೆ. ನಾವು ನೋಡ್ತೇವೆ. ಯಾರು ಸಾಲ ತುಂಬಕ್ ಹೋಗ್ಬೇಡ್ರಿ. ಅವ್ರು ಕೊಡುವಂತ ರೊಕ್ಕ ಯಾರ್ದು ರೊಕ್ಕ ನಮ್ದು ರೊಕ್ಕ ಏನು ಅಪ್ಪನ ಮನೆಯಿಂದ ಕೊಡುವಲ್ಲ ನಮಗ. ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಆತ್ಮಹತ್ಯೆ ಮಾಡ್ಕೊಂತ ಹೇಳಿದ್ದಾನ ಯಾಕ ಇರೋಣ ಇದ್ದ ಕಾಸ ಹೋರಾಡಿ ಕಾಸ ನಾವು ಜಯ ತಗೊಂಡಿರೋಣ ಇವತ್ತು. ಮತ್ತೆ ಇನ್ನೊಂದು ವಿಚಾರ, ನಮ್ಮ ಲೈಲಾಶ್ವರ್ನವರು ಎಮ್ಮಡಿ ಬಹಳ ಮಂದಾರ್ತನ ಮಾಡತ್ತಿದ್ದ. ಅವತ್ತು ರಾತ್ರಿ ಹೋಗಿ ಕಾಸ ನಾವು ಹೋಗಿ ನಿಂತ ಒಂದು ಲೆಟರ್ ಬರೆಸಿಕೊಂಡ ಏನ್ ಹೊಳೆ ಚಾಲೂ ಮಾಡಬಾರಪ್ಪ ಅಂತೇಳಿ ಲೆಟರ್ ಬರೆಸಿಕೊಂಡ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ನಿನ್ನೆ ನಾನು ನಿಮ್ಗೆ ಅಡಿಯೋ ಕಳಿಸ್ತೇನ್ರಿ ಎಲ್ಲರಿಗೂ. ಯಾರೇನ್ ಮಾಡ್ಕೊಳ್ಳೋದ್ರ ನಮ್ಮ ಮಿಲ್ ಚಾಲೂ ಮಾಡ್ತಾನಂದ ನಿನ್ನ ಅಂತೇಳಿ ದಮ್ ಬಂದ್ರೆ ಚಾಲೂ ಮಾಡಿ ತೋರಿಸು, ಆಮೇಲೆ ನಾವು ರೈತರು ನೋಡ್ತಾ ಅಂತ ಹೇಳುವಂತ ಕೆಲಸ ಮಾಡಿ. ಇಲ್ಲಿ ಇವತ್ತು ಏನು ತೀರ್ಮಾನ ಆಗ್ತದಲ್ಲ, ಬಹುಶಃ ಇಲ್ಲ ಅಥವಾ ನಾಳೆ ನಕ್ಕಿ ತೀರ್ಮಾನ ಆಗಲೇಬೇಕು. ತೀರ್ಮಾನ ಆಗ್ತದೆ. ತೀರ್ಮಾನ ಆಗದೇ ಇದ್ರೆ ಇವತ್ತು ಇಲ್ಲೇ ಹೋರಾಟ ಮಾಡತ್ತೇವೆ. ಈ ಹೋರಾಟ ಇಲ್ಲಿಗೆ ಸೀಮಿತವಾಗಿ ನಿಲ್ಲುವುದಿಲ್ಲ. ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಮತ್ತೆ ಇನ್ನೊಂದು ವಿಚಾರ ಹೇಳ್ತೇನೆ ಕೇಳ್ರಿ. ಇವತ್ತು ಸಂಜೆ ಮಠ ನೋಡಿ ನ್ಯಾಷನಲ್ ಹೈವೇ ಬಂದ್ ಮಾಡುವಂತ ಕರೆ ಸಂಜೆ ಮುಂದೆ ಕೊಡೋದೇವೆ. ದಯವಿಟ್ಟು ಎಲ್ಲರೂ ಛಿದ್ರಾಗಿರ್ಬೇಕು. ನೀವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದಪ್ಪ ಅಂದ್ರೆ ಮನುಷ್ಯ ಹೆಂಗ ಮೂಗಿನ ಉಸಿರು ಬಂದ್ ಮಾಡಿದಾಗ ಶರೀರಕ್ಕೆ ಏನಾಗ್ತೈತ ಪರಿಸ್ಥಿತಿ, ಹಂಗ ನ್ಯಾಷನಲ್ ಹೈವೇ ಬಂದ್ ಮಾಡಿದ್ವಿ ಅಂದ್ರೆ ಸರ್ಕಾರ ಎರಡು ಕಾನೂನು ತರದ ಸರ್ಕಾರಗಳು ಅಲ್ರಿ. FRP ಬೆಲೆ ನಿಗದಿ ಮಾಡ್ತಾರೆ. ಯಾವ ಮಾನದಂಡ ಮೇಲೆ FRP ಬೆಲೆ ನಿಗದಿ ಮಾಡ್ತಾರೆ? ಏನಾರ ಬಂದ ಕಾಸು ನೋಡತ್ತಾರ ನಮ್ಮ ಹೊಲದಾಗ ಎಷ್ಟು ಖರ್ಚು ಮಾಡತ್ತೀವಿ, 1 ಟನ್ ಬೆಳಿಬೇಕತ್ತೀರಿ ಎಷ್ಟು ಖರ್ಚು ಆಗ್ತೈತಿ ಅನ್ನೋದು ಯಾರು ನೋಡತ್ತಾರ? ಏನು ಇಲ್ಲ. ಇವ್ರು AC ಒಳಗೆ ಕುಂತ್ಕೊಂಡ AC ಆಫೀಸ್ನಾಗ ಕುಂತ್ಕೊಂಡ FRP ಬೆಲೆ ನಿಗದಿ ಮಾಡ್ತಾರೆ. ಕೇಂದ್ರ ಸರ್ಕಾರ ಮಾಡಿದಂತ FRP ಬೆಲೆ ಅಸಿಂದ ಐತೆ. ಯಾರು ಅದನ್ನ FRP ಬೆಲೆ ಯಾರು ಗಮನಕ್ಕೆ ತಗೋಬಾರ್ದು. ಮತ್ತೆ ಇನ್ನೊಂದು ವಿಚಾರ ಹೇಳ್ತೇನೆ ನಿಮಗೆ. HNT ಅಂತ ₹1,000 ಖರ್ಚು ಮಾಡತ್ತಾರೆ ಇವರು. ಕಟಾವ ಮತ್ತು ಸಾರಿಗೆ ₹1,000 ಬೀಳ್ತೈತ್ರಿ. ನಾವು ಇಲ್ಲಿ ಬಾಜಾರದಿಂದ ಹೋಗಿ ಕಳಿಸಿಲ್ಲ ಲೈಲಾ ಶುಗರ್ಗಾಗಲಿ ಮಲಪ್ರಭಾ ಶುಗರ್ಗಾಗಲಿ ಹೋಗಿ ಕೊಡಾಕ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲರೂ ನಾವು ಈಗೇನು ಒಕ್ಕಟ್ಟಾಗಿದ್ರಲ್ಲ, ಈ ಒಕ್ಕಟ್ಟು ಯಾವಾಗೂ ಇರಬೇಕು. ಇದು ಪ್ರತಿ ವರ್ಷ ನಮ್ಮನ್ನು ಇದನ್ನ ಮಾಡ್ಕೊಂತ ಹೋಗೋರು. ₹3,500 ಕೇಳತ್ತವ ನಾವು. ಏನ್ ಇವ್ರ ಮನೆ ಆಸ್ತಿ ಕೇಳತ್ತಿಲ್ಲ. ಮತ್ತೆ ಬೇರೆ ಹಿರಿಯ ಮಾತಾಡುವಂತವ್ರು ಇವತ್ತ ಎಲ್ಲರೂ ಕೂಡ ಒಕ್ಕಟ್ಟು ತಗೊಂಡು ₹3,500 ತಗೊಂಡು ತೀರುನು ಅಷ್ಟಮಟ್ಟ ನಮ್ಮ ಹೋರಾಟ ಮುಂದೆ. ಮತ್ತೆ ಇನ್ನೊಂದು ನಮ್ಮ ಇವರು ಆರಕ್ಷಕ ಇಲಾಖೆದವ್ರು ಒಂದು ವಿಚಾರ ಕೇಳಿದ್ರಂತ, ಯಾರಿಗೂ ಪರ್ಮಿಷನ್ ಅಂತೇಳಿ. ಬೆಳಗಾವಿ ಜಿಲ್ಲಾದಾಗ SP ಅವ್ರ ಪರ್ಮಿಷನ್ ತಗೊಂಡ ಮೇಲೆ ನೀವು CPI ಅವರು PSI ಅವರು ನಿಮ್ಮದು ಏನಂತ ನಾನು ಕೇಳಕ್ ಇಷ್ಟಪಡ್ತೀನಿ. ನಾನು
SP ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿ ಇಡೀ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಗಲ್ಲಿ ಒಳಗೆ ಹೋರಾಟ ಅದು. ನೀವು ನಮ್ಮ ತಾಲೂಕಿನಾಗ ಹೋರಾಟ ಯಾವಂದಾರ ಮಾತು ಕೇಳಿ ಹತ್ತಿಕ್ಕಕ್ಕೆ ಬಂದ್ರೆ ಇದರ ಪರಿಣಾಮ ನೆಟ್ಟಿರುವಂತ ಆರಕ್ಷಕರು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ್ದಾರ ಮಾತು ಕೇಳಿ ಏನಾರ ಅವ್ರು ಹೇಳಿದಂಗೆ ನೀವು ನಡ್ಕೋತಾನಂದ್ರೆ ಇಲ್ಲ. ನೀವು ರೈತರ ಮಕ್ಕಳ ಸಾಥ್ ಕೊಡ್ರಿ ನಮಗ. ದಯವಿಟ್ಟು ಆರಕ್ಷಕರು ನಮಗೆ ಯಾವುದೋ ತೊಂದರೆ ಮಾಡುವಕ್ಕೆ ಹೋಗ್ಬಾರ್ರಿ ಅಂತೇಳಿ ಇಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಷ್ಟು ನನ್ನ 2 ಮಾತು ಮುಗಿಸ್ತೀನಿ. ಜೈ ಜವಾನ್ ಜೈ ಕಿಸಾನ್. ಈಗ ಇಲ್ಲಿವರೆಗೆ ಬಸನಗೌಡ ಪಾಟೀಲ್ರು ಮಾತಾಡಿದ್ರು, ಕೇಳಿಸ್ಕೊಂಡ್ರಿ. ಏನಾಯ್ತಂತ ಯಾವ್ರ ಮಗ ಒಬ್ಬರ MLA ಉರುಳು ಹಾಕೊಂಡು ಸತ್ತಿದ್ ನೋಡಿದಿರಿ? ಯಾವ್ರ MLA ಉರುಳು ಹಾಕೊಂಡಾನು? ಮತ್ ಹುಚ್ಕೊಂಡ್ರೆ ನೀವ್ ಯಾಕೆ ಹಾಕೋತೀರಿ? ಅವ್ರ ಉರುಳು ಹಾಕೊಂಗಿಲ್ಲ, ಮತ್ತೆ ನೀವು ಉರುಳು ಹಾಕೊಂಡ್ ಸಾಯ್ತೀರಿ. ಖಾಲಿ ಪುಕ್ಷೇತಿ ನಮಗ ಮರ್ಯಾದೆ ಐತಿ. ಯಾವ್ರ ಸಾಲಗಾರ ಬಂದು ಸಾಲ ಕೇಳ್ಯಾನಂತೇಳಿ ಉರುಳು ಹಾಕೊಳಕತ್ತೀವಿ. ಆಗ್ಲಿ ಸಾಲ ಆಗೋಷ್ಟಾಗ್ಲಿ. ಅವ್ರಿಗೆ ಮಕ್ಕಳು ಸಾಲು ಇರಂಗಿಲ್ಲ, ಮಾಲು ಇರಂಗಿಲ್ಲ. ಅವ್ರು ಯಾಕೆ ಉರುಳು ಹಾಕೊಂಡಾರ? ಇಲೆಕ್ಷನ್ಗೆ ನಿಲ್ಲುವಾಗ ಅವನ ಆಸ್ತಿ 1 ಕೋಟಿ 2 ಕೋಟಿ ತೋರಿಸಿರ್ತಾನೋ, ಇಲೆಕ್ಷನ್ ಮುಗಿದು ಮರನೇ ಇಲೆಕ್ಷನ್ ನಿಲ್ಲಿ ಅವನನ್ನು 100 ಕೋಟಿ 1000 ಕೋಟಿ ತೋರಿಸ್ತಾ. ನಮ್ಮ ರೈತರದ ಈ ವರ್ಷ 1 ಲಕ್ಷ ಸಾಲ ಇರ್ತೈತಿ, ಮುಂದಿನ ವರ್ಷ 4 ಲಕ್ಷ ಸಾಲ ಇರ್ತೈತಿ. ಅದಕ್ಕೆ ಸಾಲ ಗಂಜಾಕ್ ಹೋಗ್ಬೇಡ್ರಿ. ಬ್ಯೂರೋ ರಿಪೋರ್ಟ್ ಭರತ್ ಪವಾರ್, ಭಾರತ ವೈಭವ ನ್ಯೂಸ್, ಪಾರಿಶ್ವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369